ಈ ಗೋರಿ ಮತ್ತು ಕಲ್ಲು ಯಾರದ್ದು ಎಲ್ಲಿಯದು ಎಂಬುದರ ಬಗೆಗಿನ ಸಂಶೋಧನಾ ಲೇಖನ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಹಿಸ್ಟಾರಿಕಲ್ ಆರ್ಕಿಯಾಲಜಿಯಲ್ಲಿ ಪ್ರಕಟವಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ವರ್ಜೀನಿಯಾ ಪ್ರಾಂತ್ಯದ ಜೇಮ್ಸ್ ಟೌನ್ನಲ್ಲಿ ಈ ಗೋರಿಯು ಪತ್ತೆಯಾಗಿದೆ. ಇದರ ಮೇಲೆ ಕಪ್ಪು ಲೈಮ್ಸ್ಟೋನ್ನಲ್ಲಿ ಕೂಡಿಸಿದ್ದ ತಾಮ್ರದ ಪಟ್ಟಿ ಕಿತ್ತಿರುವುದರಿಂದ ಈ ಹಳೆಯ ಬ್ರಿಟಿಷ್ ಗೋರಿ ಯಾರದ್ದು ಎಂಬ ಪ್ರಶ್ನೆ ಎದ್ದಿತ್ತು. ಜೇಮ್ಸ್ ಟೌನ್ನಲ್ಲಿ 2 ಬ್ರಿಟಿಷ್ ನೈಟ್ಗಳು ಅಂದರೆ ಸಾಮಂತರು ಸತ್ತಿದ್ದಾರೆ. 1618ರಲ್ಲಿ ನೈಟ್ ಸರ್ ಥಾಮಸ್ ವೆಸ್ಟ್ ಮರಣ ಕಂಡಿದ್ದಾರೆ. 1627ರಲ್ಲಿ ನೈಟ್ ಸರ್ ಜಾರ್ಜ್ ಯಾರ್ಡ್ಲಿ ಸಾವನ್ನು ಕಂಡಿದ್ದಾರೆ. ಅವರ ಮಲಮೊಮ್ಮಗ ಈ ಗೋರಿ ಕಟ್ಟಿಸಿದ್ದು ಎಂದು ತಿಳಿದು ಬಂದಿದೆ. ಆಗೆಲ್ಲ ಗೋರಿಯ ಮೇಲೆ ಬರೆಯಲು ಇಲ್ಲವೇ ತಾಮ್ರದ ಹಲಗೆ ಹುಗಿಯಲು ಬೆಲ್ಜಿಯಂನಿಂದ ಕಪ್ಪು ಸುಣ್ಣದ ಕಲ್ಲು ತರಿಸಿ ಬಳಸುತ್ತಿದ್ದರು. ಬ್ರಿಟನ್ನಲ್ಲಿ 1588ರಲ್ಲಿ ಹುಟ್ಟಿದ ಯಾರ್ಡ್ಲಿ ಬ್ರಿಟಿಷ್ ದೊರೆಯಿಂದ 1610ರಲ್ಲಿ ನೈಟ್ ಹುಡ್ ಪಡೆದರು. ಯುಎಸ್ಎಗೆ ಹೋದರು. 1620ರಲ್ಲಿ ಜೇಮ್ಸ್ ಟೌನ್ ಅಧಿಕಾರ ವಹಿಸಿಕೊಂಡ ಅವರು 1627ರಲ್ಲಿ ಸಾವು ಕಂಡರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವರ್ಜೀನಿಯಾ.